ಈಶ್ವರಪ್ಪನವರ ವಿಷಯ ಬಂದಾಗ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವರು ರಿಸೈನ್ ಮಾಡಿದರು. ಈಗ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನಾಗೇಂದ್ರ ಅವರು ರಿಸೈನ್ ಮಾಡಿದ್ದಾರೆ. ಸಿ ಎಂ ಯಾಕೆ ರಿಸೈನ್ ಮಾಡಬೇಕು, ನಂದು ಅದಕ್ಕೂ ಏನು ಸಂಬಂಧನೂ ಇಲ್ಲ ಅಂತ ಸಿ ಎಂ ಅವರ ವಾದ. ಏನಂತೀರಿ? ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರೆ ಈ ಪ್ರಶ್ನೆಯನ್ನು ಒಪ್ಕೊಳ್ತಾ ಇದ್ದೆ. ಯಾವ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿದೆ, ಯಾವ ಸಂದರ್ಭದಲ್ಲಿ ಇವತ್ತು 187 ಕೋಟಿ ಹೊರ ರಾಜ್ಯಕ್ಕೆ, ತೆಲಂಗಾಣಗೆ, ಹೈದರಾಬಾದಲ್ಲಿ ಅಸ್ತಿತ್ವವೇ ಇಲ್ಲದೆ ಇರತಕ್ಕಂಥ ಕಂಪ್ನಿಗಳಿಗೆ ಹಣ ಕಳಿಸ್ಕೊಟ್ಟಿದ್ದಾರೆ, ಆ ಹಣವನ್ನು ಹೇಗೆ ಎನ್ಕ್ಯಾಶ್ ಮಾಡಿಕೊಂಡು ಲೋಕಸಭಾ ಚುನಾವಣೆ ಬಳಸಿದ್ದಾರೆ. ಇದು ಯಾರ ಅವಧಿಯಲ್ಲಾಗಿರ್ತಕ್ಕಂಥದ್ದು? ಸ್ವತಃ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು, ಇವರ ಗ್ರಾಚಾರಕ್ಕೆ ಅವರೇ ಹಣಕಾಸಿನ ಸಚಿವರು. ಹಣಕಾಸಿನ ಸಚಿವರ ಅನುಮತಿ ಇಲ್ಲದೇನೆ ಇಷ್ಟು ದೊಡ್ಡ ಮೊತ್ತ 100 ಕೋಟಿ ಹೊರ ರಾಜ್ಯಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮೂಲಕ ಹೋಗೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಅನ್ನುವ ಪ್ರಜ್ಞೆ ಸಾಮಾನ್ಯ ಜನರು ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಹಗರಣನೇ ಆಗಿರಲಿಲ್ಲ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಹಗರಣ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸದನದಲ್ಲಿ ಹಗರಣವೇ ಆಗಿಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರ ಸಚಿವರ ನಾಗೇಂದ್ರ ರಾಜೀನಾಮೆ ಕೂಡ ಪಡೆದುಕೊಂಡಿದ್ದಾರೆ. ಯಾವ ಹಗರಣನೇ ಆಗಿಲ್ಲ ಅಂತಕ್ಕಂಥ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳು ಇವರು ಸರ್ಕಾರಕ್ಕೆ ಭ್ರಷ್ಟಾಚಾರ ಕಳಂಕೆಯನ್ನು ಅಂಡ್ಕೊಂಡಿದೆ, ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಡಿ ಮೇಲೆ ಗೂಬೆ ಕೂರ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ.